ಇನ್ನೊಂದು ಬದ ಹಿಂಗೊಂದು ಬದ ಇನ್ನೊಂದು ಬದ ಹಿಂಗೆ ನೀರಿಲ್ಲ ಮಾಡಿದ್ದೆ. ಬದ ಹೊಡೆದು ಟ್ರೆಂಚ್ ಮಾಡಿದ್ವಿ ಲೆಕ್ಕಾಕ್. ಇದ್ರ ಉಕ್ಕಿದ ನೀರು ಹೋಗಕ್ಕೆ ನೀರು ಉಕ್ಕಿದ್ ಹೊರಕ್ಕೆ ಹೋಗ್ಲಿ ಅಂತ ಶಿವ. ಅಂದ್ರೆ ಅಷ್ಟು ಎಕ್ಸಸ್ ಆಗ್ಬಿಡ್ತು ನೀರಿನಲ್ಲಿ. ಇದೇ ಬೋರು ನೀವು ಹೇಳೋದು ಎಷ್ಟು ದಿವಸ ಒಣಗಿತ್ತು? ಇದು ಒಣಗಿಲ್ಲ, ಇದು ಒಣಗಿಲ್ಲ. ಇದು ಭಾರಿ ಗಟ್ಟಿ ಬೋರಿ. ಇಲ್ಲಿ ಬರೀ ಮರಳ ಐತೆ 2 ಅಡಿ ಕೆಳಗೆ. ಪೂರ ಹಳ್ಳಾರಿಯೋ ಜಾಗ ಇದು. ಎಲ್ಲಿ ಹಳ್ಳಾರಿ ಇತ್ತ ಮರಳಿರುತ್ತೆ, ಮರಳಲ್ಲಿರುತ್ತೆ ನೀರಿರೋದು ಗ್ಯಾರಂಟಿ. ಹಂಗಾಗಿ ಇದೆಲ್ಲ ಗಟ್ಟಿ ನೀರಿರೋ ಜಾಗ ಇದು. ಅಂತರ್ಜಲಕ್ಕೆ ನಮಗೆ ಸಮಸ್ಯೆ ಇಲ್ಲ ಅಂತ ಈಗ ಈ ವ್ಯವಸ್ಥೆ ಮಾಡ್ಕೊಂಡಿರೋದ್ರಿಂದ ತೋಟನೇ ರೀಚಾರ್ಜ್ ಬಿಟ್ಟು ಏನ್ ನಾವ್ ಇಲ್ಲೇ ಬರೀ ಹತ್ರದಾಗ ರೀಚಾರ್ಜ್ ಮಾಡ್ಬೇಕಂತೇನಿಲ್ಲ. ಈಗ ಹಳ್ಳ ಬರ್ತದೆ, ಇಲ್ಲಿ ಹೊರಕ್ ಹೋಗ್ಲಿಲ್ಲ ಮೊನ್ನೆ ಹಳ್ಳ. ಅಲ್ಲ ತೆಂಗಿನ ಗಿಡ ಅರ್ಧಕ್ ಬರತ್ತಿಗೆ ಸುಸ್ತದು. ಈಗೆಲ್ಲ ಎಂಟ್ರಿ ಆಗಿಲ್ಲ, ಅದು ಇಲ್ಲೆಲ್ಲ ಬರ್ಬೇಕು ಹಳ್ಳ. ಅಂದ್ರೆ ಅಷ್ಟು ನೀರು ಕುಡಿತೈತಿ ಭೂಮಿ. ಆಮೇಲೆ ಗಿಡಗಳು ಚೇಂಜ್ ಆಗ್ಬಿಟ್ವಿ ಈಗ. ನೀರು ಚೆನ್ನಾಗಿ ಹಿಂಗಾದ್ರಿಂದ ಅದಕ್ಕೇನು ಶೀತ ಆಗ್ತಾ ಇಲ್ಲ. ಹಂಗಾಗಿ ಆಟೋಮೆಟಿಕ್ ಗಿಡನು ಚೆನ್ನಾಗಿ ಬೇರೆ ಗಾಳಿ ಆಡ್ತೈತೆ, ತೇವಾಂಶ ಸಿಗ್ತೈತೆ, ಅನುಕೂಲ ನೋಡ್ರಿ. ತೊಗರಿ ಸುತ್ತಲೂ ತೊಗರಿ, ಒಂದ್ 4 ತಿಕ್ಕಿಗೆ ತೊಗರಿ ಐತೆ. ಯಾಕೆ ತೊಗರಿ ಅಂದ್ರೆ ಬ್ರಷ್ ಕಟ್ರಿ ಆಪರೇಟ್ ಮಾಡ್ತಿರ್ತಾರ ನಮ್ಮಲ್ಲಿ. ಇಲ್ಲೇನಾದ್ರು ತೊಗರಿ ಗಿಡ ಹಣ್ಣಿ ಗಿಡ ಗುರ್ತು ಇಲ್ಲಾಂದ್ರೆ ಓತು ಅಂತ ಇದು ಕರೆಕ್ಟ್, ಅದೇ ನಿಜಾನೇ. ಆಮೇಲೆ ಇದು 3 ವರ್ಷ ತನಕ ಉಳಿಸ್ಕೊಳೋದು ತೊಗರಿನ. ಅಷ್ಟ್ರಾಗ ಇದು ಬಹಳ ಶೇಡ್ ಆಗ್ತಿದ್ರೆ ಇದನ್ನ ಕಟ್ರ್ ಮಾಡೋದು. ಇದು ಏನು ಒಂದ್ಸಲ ಇದು ಹತ್ಕೊಂಡ್ರೆ ಇದೇನು ಸುಲಭವಾಗಿ ಒಣಗಲ್ಲ. ಹೆಂಗಿರು ನೀರು ಬಂದೇ ಇರ್ಬೋದು ಪಾಯಿಂಟ್. ಇಲ್ಲೊಂದು ಮೈಕ್ರೋಟಿವ್ ಬರುತ್ತೆ ಲ್ಯಾಟ್ರಲ್. ಈಗ ಲ್ಯಾಟ್ರಲ್ ಸುತ್ತಿಟ್ಟಿದ್ರಿ ಈಗ? ಇದಕ್ಕೆ ಹಾಕೇ ಇಲ್ಲ ಇನ್ನೂ 2 ತಿಂಗಳು ಮೇಲೆ ಆತ್ ನೋಡ್ರಿ. ಪೂರ್ತಿ ಇದ್ರಾಗ ಐತೆ ನೋಡ್ರಿ. ಮಳೆ ನೀರಲ್ಲೇ ಬದುಕೊಂಡವೆಲ್ಲ. ಹಲಸಿನ ಗಿಡ ಹಾಕಿದೀರಾ? ಇದು ಏನ್ ಐಡಿಯಾ ಅಂದ್ರೆ ಈ ತರ ಪದ್ಧತಿ, ಬುಡ ಎತ್ತರ ಮಾಡ್ಬೇಕು. ಬುಡ ಎತ್ತರ ಮಾಡ್ಕೋಬೇಕು. ಹೌದು. ಮಳೆ ಹೋದ್ರು ಆ ಬುಡದ ಅಷ್ಟು ಸುಲಭ ಹಸಿ ಆರಲ್ಲ. ಜಾಸ್ತಿ ಮಳೆ ಬಂದ್ರು ಬುಡದ ನೀರಿಲ್ಲ, ಗಿಡ ಬಸಿಯುತ್ತೆ. ಇದು ಯಾಕ ಪದ್ಧತಿ. ಸರಿ ಸರಿ, ಎಲ್ಲ ಅದೇ ಫಾಲೋನೆ ಮಾಡಿರೋದು. ಅಲ್ಲೊಂದು ಪಪ್ಪಾಯ ಬಂದೈತಿ ಇಲ್ಲಿ. ಇಲ್ಲಿ ಪಪ್ಪಾಯ ಐತೆ. ಯಾಕೆ ಬರುತ್ತೆ ಅಂದ್ರೆ ಪಪ್ಪಾಯ ಇಲ್ಲಿ ಲ್ಯಾಟ್ರಲ್ ಅಲ್ಲಿಂದ ಬರುತ್ತೆ. ಈಗ ಬುಡದ ಹಿಂಗ್ ಬಂದ್ ಹಿಂಗ್ ಬರುತ್ತೆ. ಮಧ್ಯೆ ಒಂದ್ ಜಾಗ ಐತಲ್ಲ, ಇಲ್ಲೊಂದು ಹಾಕ್ತೀವಿ. ಹಲಸಿನ ಗಿಡ ವಿಶೇಷ ಅಂತ ಏನಾರು ಹಾಕಿದೀರಾ? ಹಲಸು 4 ಗಿಡದ ಮಧ್ಯೆ ಹಾಕಿ ಅಂದ್ರೆ ದೊಡ್ಡ ಗಿಡ ಆಗುತ್ತೆ. ಅದು ಬೆಳೆಯೋ ಅಷ್ಟೊತ್ತಿಗೆ ಇವೆಲ್ಲವೂ ಅದ್ಲ ವಯಸ್ಸು ಮುಗ್ದಿರುತ್ತೆ ಅಂತ. ಗಿಡ, ನಿಂಬೆ ಗಿಡ, ತಳಿ ಏನಾದ್ರು ಎಲ್ಲ ವೆರೈಟಿ ಅದಾವ್ರಿ. ಹೌದಾ? J33, ಶಂಕರ, ಸಿದ್ದು, ಆಮೇಲೆ ಜವಾರಿ, ಯಾವ ನಮ್ಮ ಬೀಜದ ಗಿಡ, ಯಾವ್ಯಾವ ಒಳ್ಳೆ ಬ್ರ್ಯಾಂಡ್ ಅದಾವ ಎಲ್ಲ ಹಾಕಿ. ಪೇರ್ಲ ಗಿಡನ ಐತೆ. ಪೇರ್ಲ ಇದು ಅಲಹಾಬಾದ್ ಸಫೇದ್ ಇದು. ತೀರಾ ಬಹಳ ಪಾಸ್ಟ್ ವೆರೈಟಿಗಳು ಯಾವ ಹಾಕಿಲ್ಲ ಫಾರಿನ್. ನಾವು ಎಲ್ಲ ನಮ್ಮವು ನಮ್ಮ ಲೋಕಲ್ ಆಗಿ ಯಾವ ರುಚಿ ಫೋಕಸ್ ಮಾಡಿ. ಇದು 33 ಏನೋ ಇದು ಇರ್ಬೇಕು ದೊಡ್ಡಲೆ. ಇದು ಪಪ್ಪಾಯ ನಮ್ದೇ, ನಮ್ಮ ಬೀಜದ್ದೇ ಮಾಡಿರೋದು. ಹೌದು, ಬೀಜ ಹಂಚಿದ್ರಲ್ಲ ಅವೇನ? ಇಲ್ಲ, ಇದು ಬೇರೆ. ಇದು ಸತತವಾಗಿ 20 ಕ್ಷಾಮಗಳನ್ನು ಅಥವಾ ನಿರಂತರವಾಗಿ ಬರಗಾಲವನ್ನು ಕಂಡಿರುವಂಥ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಚಿಕ್ಕಜಾಜೂರಿನ ಕತೆ. ಒಬ್ಬ ಸಾಫ್ಟ್ವೇರ್ ಯುವಕ ಭೂಮಿ ಬಗ್ಗೆ ಸಾಫ್ಟಾಗಿ ಯೋಚನೆ ಮಾಡಿದ್ದರ ಫಲವಾಗಿ ಇವತ್ತು ಅವ್ರ ಜಮೀನಿನಲ್ಲಿ 5 ಅಡಿ ಆಳಕ್ಕೆ ನೀರು ನಿಂತಿರೋಂಥದ್ದು ತುಂಬ ಅಚ್ಚರಿಯ ವಿಷಯ. ಯಾಕೆ ಹೇಳಿದೆ ಅಂತಂದರೆ, ಅಚ್ಚರಿಯ ಗಡಿಗೆ ಕಾರ್ಯಕ್ರಮ ಮಾಡಿದಾಗ ನಾವಲ್ಲಿ ಹೋಗಿದ್ವಿ. ವಿಷಯ ಮುಂಚೆನೇ ತಿಳಿದಿತ್ತು, ಆದರೆ 5 ಅಡಿ ಆಳಕ್ಕೆ ನೀರು ಇರ್ಲಿಕ್ಕೆ ಸಾಧ್ಯನಾ ಅಂಥೇಳಿ ಪ್ರತ್ಯಕ್ಷವಾಗಿ ನೋಡಲಿಕ್ಕೆ ಹೊರಟಂಥದ್ದು ಚಿಕ್ಕಜಾಜೂರಿನ ವೀರೇಶ್ ಅವ್ರ ತೋಟಕ್ಕೆ. ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ, ತನಗೆ ಬೇಕಾಗಿರೋದನ್ನೆಲ್ಲ ಕಳ್ಕೊಂಡ ವ್ಯಕ್ತಿ ಯಾವುದೂ ಸಾಧನೆ ಮಾಡಿಲ್ಲ. ಅಂದರೆ ತನ್ನ ತೋಟದಿಂದ ಅಥವಾ ತನ್ನ ವನದಿಂದ, ಅದನ್ನು ಅಡವಿ ತೋಟ ಅಂತಲೇ ಅವ್ರು ಹೆಸರಿಟ್ಟಿದ್ದಾರೆ. ತನಗೆ ಬೇಕಾಗಿದ್ದನ್ನೆಲ್ಲ ಪಡೆದು, ನೋಡ್ತಾ ಇರ್ಬೋದು ಗಜನಿಂಬೆ ಎಷ್ಟು ಸಮೃದ್ಧಿಯಾಗಿದೆ ಅಂತ. ಸಾಕಲ್ವಾ? ಮನೆಗೆ ಬೇಕಾದಷ್ಟಿದೆ, ಮಾರಾಟ ಮಾಡೋಷ್ಟಕ್ಕಿದೆ. ಎಲೆ ಬಳ್ಳಿ ಇದೆ, ರೋಬಸ್ಟಾ ಇದೆ, ಬಾಳೆ ಇದೆ, ಬಾಳೆನಲ್ಲಿ ವೆರೈಟೀಸ್ ಆಫ್ ಬಾಳೆಗಳಿದೆ, ಗೆಣಸು ಇದೆ, ಮರಗೆಣಸು ಇದೆ, ತೆಂಗು ಮತ್ತು ಬಿದಿರು ಜಾತಿ ಗಿಡಗಳಿದೆ. ಇದೆಲ್ಲದೂ ಇದೆ. ಆ ವ್ಯಕ್ತಿ ಖುಷಿಗೆ ಹೊರಟಿದ್ದಂಥದ್ದು, ಏನು ಹಳ್ಳ ಈ ಜಾಗದಲ್ಲಿ ಹರಿತಾ ಇತ್ತು, ಈ ಹಳ್ಳ ಹರಿದಿದ್ದ ನೀರು ಮುಂದಕ್ಕೆ ಹೋಗಲೇ ಇಲ್ಲ ಅಂತ. ಮೊನ್ನೆ ನಾನು ಒಂದು ವೀಡಿಯೋ ಹಾಕಿದ್ದೆ ನಿಮಗೆ, ಸಮಗ್ರ ಕೃಷಿ ಅಥವಾ ಸಹಜ ಕೃಷಿ ಅಂತ ಹೇಳಿ. ಅದರಲ್ಲಿ ಇದೇ ಜಾಗನೇ ನಾವು ನೋಡೋಂಥದ್ದು. ಅವತ್ತು ಅವರು ವೀಡಿಯೋ ಮಾಡಾಕಿದ್ರು, ಇವತ್ತು ನಾನೇ ವೀಡಿಯೋ ಮಾಡಲಿಕ್ಕೆ ಖುದ್ದಾಗಿ ಹೋದಂಥದ್ದು. ಇಲ್ಲಿ ಕಾಂಬಿನೇಷನ್ಗೆ ಅಡಿಕೆ ಇದೆ ನಿಮಗೆ, ಅಲ್ಲಿ ರೋಬಸ್ಟ ಹಾಕಿದ್ದಾರೆ. ಯಾಕೆ ಅಂತಂದರೆ ಮಧ್ಯದಲ್ಲಿ ಟ್ರ್ಯಾಕ್ಟರ್ ಹೊಡಿತಾಯಿದ್ರು, ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ನಾನು ಮಾಡಿದೆ ಅಂತ ಹೇಳಿ ಅವ್ರು ಹೇಳ್ತಾಯಿದ್ರು. ನಾನು ಮೊದಲನೇ ಕೇಳಿದ ಪ್ರಶ್ನೆ, ಮನೆಯಿಂದ ಏನು ಅಪೋಸ್ ಬರಲಿಲ್ವ ಅಂತ. ಬಂತು, ಆದರೆ ಕೊನೆಗೆ ಯಾವಾಗ ಸಕ್ಸಸ್ ಕಾಣೋಕ್ಕೆ ಶುರು ಆಯಿತು ಆವಾಗ ಏನೂ ಅನ್ನಲಿಲ್ಲ ಮನೆಯವರು, ಅದಕ್ಕೆ ಸಪೋರ್ಟ್ ಮಾಡಿದರು ಅಂತ ಹೇಳಿ. ಪ್ರತಿ ಹೆಜ್ಜೆನೂ ಅವರು
ತನ್ನ ಹಳ್ಳವನ್ನು ಹೇಗೆ ಹಿಡಿದಿಟ್ಟೆ, ಹಳ್ಳ ಹೇಗೆ ನಿಂತ್ಕೊಂಡು ತನ್ನ ಜಮೀನಲ್ಲಿ ಬಂದು ಮುಂದಕ್ಕೆ ಹೋಗಲಿಲ್ಲ ಅನ್ನೋ ವಿಷಯನೇ ಅವ್ರು ತಿಳಿಸ್ತಾ ಇದ್ದರು. ಸಮಗ್ರ ಕೃಷಿಯ ವಿಶೇಷತೆ ಅಂದರೆ ಇದೇನೇ, ಡೈವರ್ಸಿಟಿ. ಮತ್ತು ಭೂಮಿಗೆ ಎಲ್ಲ ಇದನ್ನು ಸಿಗಲಿಕ್ಕೆ ಒಂದು ನ್ಯಾಚುರಲಾಗಿ ವ್ಯವಸ್ಥೆ ಮಾಡೋವಂಥದ್ದು. ಬಹುಶಃ ನಾವೆಲ್ಲ ನೋಡಿರ್ತೀವಿ, ರಾಮಾಯಣ, ಮಹಾಭಾರತ ಮತ್ತು ಬೇರೆ ಬೇರೆ ಪೌರಾಣಿಕ ಕಥೆಗಳಲ್ಲಿ ಎಲ್ಲದ್ರ ಬಗ್ಗೆನೂ ಓದ್ತೀವಿ ನಾವು. ಕಥೆಗಳು, ಉಪಕಥೆಗಳು, ಮುಖ್ಯ ಕಥೆಗಳು ಎಲ್ಲದ್ರ ಬಗ್ಗೆನೂ ಓದ್ತೀವಿ. ಆದರೆ ಎಲ್ಲೂ ಒಬ್ಬ ಶ್ರೀರಾಮ ಆಗಲಿ ಅಥವಾ ಅರ್ಜುನ ಆಗಲಿ, ಭೀಮ ಆಗಲಿ, ಎಲ್ಲೋ ತೋಟಗಳ ಬಗ್ಗೆ ಉಲ್ಲೇಖನೇ ಕಡಿಮೆ. ಅಲ್ಲಿ ಅವನು ಅಡಿಕೆ ತೋಟ ಮಾಡಿದ್ದ, ತೆಂಗಿನ ತೋಟ ಮಾಡಿದ್ದ ಅಂಥೇಳಿ ಅವ್ರಾದ್ರೂ ಉಪಯೋಗಿಸ್ತಾ ಇರಲಿಲ್ವಾ ಅಂತಂದರೆ ಖಂಡಿತ ಉಪಯೋಗಿಸ್ತಾ ಇದ್ರು. ಆದರೆ ಅದೆಲ್ಲ ನ್ಯಾಚುರಲಾಗಿ ಇದ್ದಿದ್ದರಿಂದ ಅದು ತೋಟಗಳನ್ನು ಪದ ಬರಲಿಲ್ವೇನೋ ಗೊತ್ತಿಲ್ಲ ನನಗೆ. ಇಲ್ಲಿ ಅವ್ರು ತೋರಿಸ್ತಾ ಹೋಗ್ತಾರೆ ವೀರೇಶ್ ಅವರು, ಇಲ್ಲಿ ಎಲ್ಲ ಜಾತಿಯ ಗಿಡಗಳು ಇಲ್ಲೆಲ್ಲಿ ವೇಸ್ಟ್ ಇದೆ ಅಂಥೇಳಿ ಅಲ್ಲೆಲ್ಲನೂ ಬೀಟೆ ಇರ್ಬೋದು, ಎಂಥದ್ದು ತೇಗ ಇರ್ಬೋದು, ಈ ಥರ ಬೇರೆ ಬೇರೆ ಜಾತಿ ಗಿಡಗಳನ್ನ ಹಾಕ್ಕೊಂಡು ಹೋಗಿದ್ದೀನಿ. ಮತ್ತು ಕಸ ಬಂದಂತ ಅಲ್ಲೇ ನಿಂತ್ಕೊಂಡಾಗ ಆ ಕಸನ ತೆಗೆದು ಗೊಬ್ಬರ ಆದಾಗ ನನ್ನ ಗಿಡಗಳಿಗೆ ಉಪಯೋಗಿಸ್ಕೊತೀನಿ ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ಇದೊಂದು ನ್ಯಾಚುರಲ್ ಬೇಲಿನ ನಿರ್ಮಾಣ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾ ಹೋಗ್ತಾರೆ, ಹೆಮ್ಮೆಯಿಂದ ಹೇಳ್ತಾ ಹೋಗ್ತಾರೆ. ಈ ಜಲದುರ್ಗ ಅಂತ ಹೇಳ್ತೀವಲ್ಲ, ಹಾಗೆ ಜಲದುರ್ಗನ ನಿರ್ಮಾಣ ಮಾಡಿದ್ದೀನಿ. ಟ್ರೆಂಚ್ನ 2 ಭಾಗದಲ್ಲಿ ಕೊಟ್ಟಿದ್ದೀನಿ. ಆ ಭಾಗದಲ್ಲೂ ನಮಗೆ ಬೇಲಿ, ಜೀವಂತ ಬೇಲಿ ಇದೆ, ಮತ್ತು ತಂತಿ ಬೇಲಿ ಇದೆ, ಮತ್ತು ಈ ಕಡೆ ಭಾಗದಲ್ಲಿ ಜೀವಂತ ಬೇಲಿ ಇದೆ. ಮಳೆಗಾಲದಲ್ಲಿ ಮಧ್ಯದಲ್ಲಿ ನೀರು ನಿಂತಿರುತ್ತೆ, ಹಾಗಾಗಿ ಅಲ್ಲಿ ಯಾರೂ ದನ ಕರುಗಳಾಗಲಿ ಮನುಷ್ಯರು ದಾಟ್ಲಿಕ್ಕೆ ಸಾಧ್ಯ ಆಗೋಲ್ಲ. ಮತ್ತು ಬೇಸಿಗೆ ಕಾಲದಲ್ಲೂ ಗುಂಡಿ ಇರೋದ್ರಿಂದ ಇದಾಗಲ್ಲ. ಮತ್ತು ಮಳೆ ಹೆಚ್ಚಾದಂಥ ಮಳೆ ನೀರು ಅಲ್ಲಿ ನಿಂತ್ಕೊಂಡು ಬರೋದ್ರಿಂದ ಎಲ್ಲ ಗಿಡಗಳಿಗೂ ಮತ್ತು ಭೂಮಿ ಸಮೃದ್ಧವಾಗಿ ನೀರನ್ನು ಕುಡಿಲಿಕ್ಕೆ ಶುರು ಮಾಡುತ್ತೆ. ಹಾಗಾಗಿ ನನ್ನ ಬೋರ್ವೆಲ್ಲಲ್ಲಿ ಇಷ್ಟು ನೀರಿದೆ ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ಅದೊಂದೇ ಕಾರಣ ಅಲ್ಲ, ಮುಖ್ಯವಾಗಿ ಇಲ್ಲಿಂದ ಯಾವುದೇ ವೇಸ್ಟ್ ಪದಾರ್ಥ ನಾವು ತೆಗೆದೇ ಇರೋದ್ರಿಂದ ಸಾವಯವ ಇಂಗಾಲ ಪ್ರಮಾಣ ಜಾಸ್ತಿ ಆಗಿದೆ. ಮತ್ತು ಬೇರುಗಳು ಅಲ್ಲೇ ಕೊಳೆಯೋದ್ರಿಂದ ಸತ್ತಂಥ ಬೇರುಗಳು ಅಲ್ಲಿ ರಂಧ್ರಗಳು ಏರ್ಪಾಡಾಗೋದ್ರಿಂದ ಅಲ್ಲಿ ಎರೆಹುಳುಗಳು ಸಂಪರ್ಕ ಜಾಸ್ತಿ ಇರೋದ್ರಿಂದ ಅಲ್ಲಿ ಇದಾಗೋಂಥದ್ದು. ಈಗ ನೋಡ್ತಾ ಇರೋಂಥದ್ದು ನೀವು ಅಡಿಕೆ ತೋಟ, ಸಸಿ ತೋಟ ಅಂತ ಹೇಳ್ತೀವಲ್ಲ, ಅದಕ್ಕೆ ಬಳ್ಳಿ ಅವರನ್ನು ಅವರು ಫಿಕ್ಸ್ ಮಾಡಿದ್ದಾರೆ. ಅಂದರೆ ಬೀಜ ಹಾಕಿದ್ದಾರೆ. ಇಕ್ರ ಸಂಸ್ಥೆ ಮಂಜುನಾಥ್ ಅವರಿಂದ ತೊಗೊಂಡು ಹಾಕಿದ್ದಾರೆ. ಚನ್ನಗಿರಿ ಭಾಗದಂಥ ಜನಗಳು, ರೈತರು ತೋರಿಸಿದರೆ ಮುನಿಯವನ ಮರ ಇಂಥ ನನ್ನ ಮಗ ಅಂಥೇಳಿ ಸ್ವಲ್ಪ ಕೆಟ್ಟದಾಗೆ ಬೈತಾರೆ ಅವರು. ಇದು ಶಿಸ್ತಿಲ್ಲ, ಒಂದು ಇದಿಲ್ಲ ಅಂಥೇಳಿ ಅಂತ. ಆದರೆ ಇಲ್ಲಿ ಬೇಕಾದ್ರೆ ಇವತ್ತಿಗೆ ಶಿಸ್ತಲ್ಲ, ಒಂದು ಸರಳವಾಗಿ ಸಾಫ್ಟಾಗಿ ಯೋಚನೆ ಮಾಡೋಂಥ ಒಂದು ಸ್ಕಿಲ್ ಬೇಕಾಗಿರೋದು. ಯಾಕೆಂದರೆ ಈ ವ್ಯಕ್ತಿ ಬೋರಲ್ಲಿ 5 ಅಡಿ ನೀರಿದೆ ಅಂತಂದರೆ ಚನ್ನಗಿರಿ ಭಾಗದಲ್ಲಿ ಅರಿಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕಿಂತ ಹೆಚ್ಚಾಗಿ ಮಳೆ ಬರೋಂಥದ್ದು. ಆದರೆ ವರ್ಷಕ್ಕೊಂದ್ಸಲ ಟ್ಯಾಂಕರ್ ಓಡಿಸ್ಲಿಕ್ಕೆ ನಿಂತ್ಕೊತಾರೆ ಅವರೆಲ್ಲರೂ. ಆ ವ್ಯಕ್ತಿಯ ಮುಖ್ಯ ಉದ್ದೇಶ ಆ ಗಿಡಗಳಿಗೆ ರಕ್ಷಣೆ ಆಗ್ತಾ ಇದೆ ಅನ್ನೋದು ಒಂದು. ಈಗ ಸದ್ಯಕ್ಕೆ ಕಮರ್ಷಿಯಲಾಗಿ ಯೋಚನೆ ಮಾಡ್ಬೋದು, ಅಷ್ಟು ತೊಗರಿ ಮತ್ತು ಇದಿದೆ ಅಂಥೇಳಿ ಅಂತ. ಯಾವುದೋ ಬಳ್ಳಿ ಅವರೇ ಮತ್ತು ತೊಗರಿ 2 ಇದೆ ಅಂತ ಹೇಳಿ. ಜೊತೆಗೆ ಮಾವಿನ ತೋಟನೂ ಒಂದು ಭಾಗದಲ್ಲಿದೆ. ಅದೇ ಜೊತೆ ಕಾಂಬಿನೇಷನ್ ಆಗಿರೋಂಥ ಮಾವಿನ ತೋಟನೂ ಇದೆ. ಕೇಸರ, ಆಲ್ಫೆನ್ಸೋ ಅವೆಲ್ಲ ಇದೆ. ಆ ವ್ಯಕ್ತಿ ಹೇಳ್ತಾ ಹೋಗ್ತಾರೆ ನಮಗೆ, ನೋಡಿ ಇಲ್ಲಿ ಬ್ರಷ್ ಕಟರ್ ಬೇಕಾದ್ರೆ ಉಪಯೋಗಿಸ್ಕೊತೀನಿ. ಬ್ರಷ್ ಕಟರ್ಲ್ಲಿ ಹೊಡೆದಾಗ ಮುಖ್ಯ ಅಡಿಕೆ ಗಿಡ ಎಷ್ಟೋ ಜನ ಹೊಡೆದಾಕ್ಬಿಡ್ತಾರೆ ಅಂಥದ್ದು ಎಲ್ಲರೂ ಅನುಭವಕ್ಕೆ ಬಂದಿರೋದು. ನಾವು ಯಾವ್ದು ಮುಖ್ಯ ಬೆಳೆ ಇಟ್ಟಿರ್ತೀವಿ ಅದನ್ನು ಹೊಡೆದ್ಬಿಟ್ಟಿರ್ತಾರೆ ಕೆಲಸದವರು ಬ್ರಷ್ ಕಟರ್ ಕೊಟ್ಟಾಗ, ಅಂದರೆ ಕಳೆ ಹೊಡೆಯುವ ಮಿಷನ್ ಉಪಯೋಗಿಸ್ಕೊಂಡು ಕೊಟ್ಟಾಗ. ಇಲ್ಲಿ ಅದು ರಕ್ಷಣೆ ಆಗುತ್ತೆ, ಅಲ್ಲಿ ಅಂಡರ್ಸ್ಟುಡ್ ಆಗುತ್ತೆ. ಇಲ್ಲಿ ಜಾಗದಲ್ಲಿ ಗಿಡ ಇದೆ, ನಾನು ಸ್ವಲ್ಪ ದೂರದಲ್ಲಿ ಇರಬೇಕು ಅಂತೇಳಿ ಮಧ್ಯದ ಭಾಗದಲ್ಲಿ ಏನಿದೆ ಅದನ್ನು ಮಾತ್ರ ಬ್ರಷ್ ಕಟರ್ ಉಪಯೋಗಿಸ್ಕೊತಾರೆ ಅಂಥೇಳಿ. ಹಾಗಾಗಿ ಅಲ್ಲಿ ಬಿದ್ದಂಥ ಎಲೆಗಳು ಇದೆಯಲ್ಲ, ಅದು ಮಲ್ಚಿಂಗ್ ಆಗಲಿಕ್ಕೆ ಮತ್ತು ಸಾವಯವ ಇಂಗಾಲ ಉತ್ಪತ್ತಿ ಮಾಡಲಿಕ್ಕೆ ಅಥವಾ ಜೀವಕೋಶಗಳಿಗೆ ಆಹಾರವಾಗಿ ಅದು ನಮಗೆ ಸಿದ್ಧವಾಗ್ತಾ ಹೋಗುತ್ತೆ. ಭೂಮಿ ತನ್ನ ಆಹಾರವನ್ನು ತಾನೇ ಉತ್ಪತ್ತಿ ಮಾಡಿಕೊಂಡು ತಾನೇ ತಿಂದು ತನ್ನ ನಂಬಿದಂಥ ಕೋಟ್ಯಾಂತರ ಜೀವಿಗಳಿಗೆ ತನ್ನ ಆಹಾರವನ್ನು ಒದಗಿಸಿ ಇದು ಮಾಡುತ್ತೆ. ಈ ಬೋರಿಂಗ್ ಕತೆ ಅವ್ರು ತೋರಿಸ್ಲಿಕ್ಕೆ ಕೊಟ್ಟಿರೋಂಥ ಒಂದು ಕಲ್ಲಾಕಿ ತೋರಿಸಿದ್ರು. ವಿತಿನ್ ಸೆಕೆಂಡಲ್ಲಿ ಸೌಂಡ್ ಬಂತು, ಲುಕ್ ಅಂತೇಳಿ, ಅಂದರೆ ನೀರಿಗೆ ಬಿದ್ದಂಥ ಶಬ್ದ ಬಂತು. ಅಲ್ಲಿಗೆ ಅರ್ಥ 5 ಅಡಿ ಆಳಕ್ಕೆ ನೀರಿದೆ ಅಂಥೇಳಿ. ಇದು ಮೊದಲನೇ ವೀಡಿಯೋದಲ್ಲಿ ನೋಡಿದಿರಲ್ಲ, ಅದೇ ಮತ್ತೆ ರಿಪೀಟ್ ಆಗಿದೆ ಅಂತ ಅಂದ್ಕೋಬೋದು. ಇದೊಂದು ಸಾಧನೆಯೇ ಇವತ್ತು. ನಾನು ಏನು ಬೆಳಿತೀನೋ ಬಿಡ್ತೀನೋ ಅದು ಬೇರೆ, ಆದರೆ ತನ್ನ ಭೂಮಿನಲ್ಲಿ 5 ಅಡಿ ಆಳಕ್ಕೆ ನೀರು ನೋಡ್ಕೊಂಡಿದ್ದಾರಲ್ಲ, ಇದೊಂದು ದೊಡ್ಡ ಅವಾರ್ಡೆಡ್ ಇದು. ಹಾಗಾಗಿ ಇಲ್ಲಿ ಟ್ರೆಂಚನ್ನು ಮಾಡಿದರು. ಇಲ್ಲಿ ಟ್ರೆಂಚ್ ನೀರು ಹೋಗಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ ಅಂತೇಳಿ ಅಂತ. ಅಷ್ಟು ನೀರು ಉಕ್ಕಿ ಹರಿಲಿಕ್ಕೆ ಶುರು ಆಯಿತು. ನೀರು ನೆಕ್ಸ್ಟ್ ಆಗಿದ್ದ ಹೊರಡೆ ಕಳಿಸೋಂಥ ಪ್ರಯತ್ನ ನಡೀತಾ ಇದೆ. ಅಷ್ಟು ಮಟ್ಟಿಗೆ ನನಗೆ ನೀರು ಇವತ್ತು ರೀಚಾರ್ಜ್ ಆಗಿದೆ ಅಂಥೇಳಿ ಅಂದಾಗ. ಆದರೆ ಈ ವರ್ಷ ಅವ್ರು ಹೇಳೋಂಥದ್ದು ಬಂದಂಥ ನೀರು ಮುಂದಕ್ಕೆ ಹೋಗಲೇ ಇಲ್ಲ ಅಂತ. ಹಳ್ಳ ಅಂತಂದರೆ ಗೊತ್ತೇ ಇದೆ ಹೇಗೆ ನುಗ್ಗುತ್ತೆ, ರಾಕ್ಷಸಕರವಾಗಿ ನುಗ್ಗುತ್ತೆ, ಬೆಳೆಗಳೆಲ್ಲ ನಾಶ ಮಾಡ್ತಾ ಹೋಗುತ್ತೆ, ಭೂಮಿನ ಮಣ್ಣನ್ನೆಲ್ಲ ಹೊತ್ಕೊಂಡು ಹೋಗುತ್ತೆ, ಫಲವತ್ತಾದ ಮಣ್ಣನ್ನು ಎಲ್ಲ ಆಗುತ್ತೆ. ಆದರೆ ಇವತ್ತು ಶಿವನ ಕಥೆ ಬರುತ್ತಲ್ಲ, ಗಂಗೆ ಇದ್ದಕ್ಕಿದ್ದಂಗೆ ಬಂದಾಗ ಶಿವ ತನ್ನ ಜಟೆಯನ್ನು ಬಿಚ್ಚಿ ನಿಂತ್ಕೊಂಡು ಆವಾಗ ಗಂಗೆ ಕಂಟ್ರೋಲಿಗೆ ಬಂದು ಅಂತ ನಾವು ಪೌರಾಣಿಕ ಕಥೆಗಳೆಲ್ಲ ನೋಡ್ತೀವಿ, ಜಾನಪದ ಕಥೆಗಳಲ್ಲಿ. ಹಾಗೆ ಇವತ್ತು ವೀರೇಶ್ ಅವರು ಶಿವನಂತೆ ವರ್ಕ್ ಮಾಡಿ ಅಲ್ಲಿ ನೀರನ್ನ ನಿಲ್ಲಿಸಿದ್ದಾರೆ.
ಅಲ್ಲಿ ಅನೇಕ ಗಿಡಗಳನ್ನ ಜೋಡಣೆ ಮಾಡೋದ್ರ ಮೂಲಕ ಅವ್ರು ನಿಲ್ಲಿಸಿದ್ದಾರೆ. ಬಹುಶಃ ಚಿತ್ರದುರ್ಗದ ಭಾಗದ ಕೆಲವೊಂದಿಷ್ಟು ರೈತರು ಎಲ್ಲ ಬೆಟ್ಟ ಗುಡ್ಡಗಳಿರೋವಂಥದ್ದೇ. ಚಿತ್ರದುರ್ಗದಲ್ಲಿ ಮಳೆ ತುಂಬ ಕಡಿಮೆ ಬಂದರೆ ತುಂಬ ರಾಕ್ಷಸ ರೀತಿಯಲ್ಲಿ ಬಂದುಬಿಟ್ಟು ನುಗ್ಗಿ ಹಳ್ಳಕ್ಕೆ, ಕೆರೆ, ಕಟ್ಟೆ, ಗೋಕಟ್ಟೆಗಳಿಗೆಲ್ಲ ನಿಂತ್ಕೊಳ್ಳುತ್ತೆ. ಬೇಡವಾಗಿರೋ ನೀರು ಚರಂಡಿಗಳ ಮೂಲಕ ಹರಿದು ಅದು ಎಲ್ಲೆಲ್ಲಿ ಹೋಗುತ್ತೋ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಒಂದು ಒಳ್ಳೆಯ ಸಾಧನೆ ಮಾಡಿದ್ದಾರೆ. ಥ್ಯಾಂಕ್ಸ್ ಹೇಳ್ಬೇಕು ನಾವೆಲ್ಲರ ಪರವಾಗಿ. ಥ್ಯಾಂಕ್ ಯು.